ಸ್ನೇಹಿತರೆ, ಈಗ ವಿಶೇಷವಾಗಿ ವೈಕುಂಠ ಏಕಾದಶಿ ಬಗ್ಗೆ ಯಾವ ಸಮಯದಲ್ಲಿ, ಯಾಕಂದರೆ ಈ ಸಲ ವೈಕುಂಠ ಏಕಾದಶಿ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಏರ್ಪಾಡಾಗ್ತಾ ಇದೆ. ಆ ದಿನ ವಿಶೇಷ ಯೋಗಗಳು ಪ್ರಾಪ್ತಿಯಾಗ್ತಾ ಇರೋದ್ರಿಂದ ಕೆಲವು ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಶುಭ ಸಮಯ ಅಂತಲೇ ಹೇಳ್ತೀನಿ. ಹೀಗಾಗಿ ಯಾವ ದಿನ ಆಚರಣೆಯನ್ನು ಮಾಡಬೇಕು ವೈಕುಂಠ ಏಕಾದಶಿ, ಆ ದಿನ ಯಾವ ಯಾವ ಯೋಗಗಳು ನಮಗೆ ಪ್ರಾಪ್ತಿಯಾಗ್ತಾ ಇದೆ. ವೈಕುಂಠ ಏಕಾದಶಿ ಅಂದ್ರೆ ಒಂದು ಬಹಳಷ್ಟು ಪುಣ್ಯ ಸಂಪಾದನೆಯನ್ನು ಮಾಡಿಕೊಡುವಂಥದ್ದು ಈ ಧನುರ್ಮಾಸದಲ್ಲಿ ಬಹಳಷ್ಟು ಯೋಗಗಳು ಕೂಡಿ ಬಂದರೆ ಅಧಿಕವಾಗಿ ನಮಗೆ ಫಲಗಳು ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತೇವೆ. ವೈಕುಂಠ ಏಕಾದಶಿ ಶುಭ ಮುಹೂರ್ತವನ್ನು ಹೇಳ್ಕೊಡ್ತೀನಿ. ಆ ದಿನ ಯಾವ ಯಾವ ಯೋಗಗಳು ಬರ್ತಾ ಇವೆ, ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಿದರೆ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತಂದು ಕೊಡ್ತದೆ, ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಪೂಜಾ ಸಮಯವನ್ನು ಕೂಡ ಹೇಳ್ತೀನಿ. ಇಷ್ಟು ದಿನ ನಾವು ಮಾಡೇ ಇಲ್ಲ ಏಕಾದಶಿ ಅನ್ನೋದಾದರೆ ಈ ಒಂದು ಏಕಾದಶಿಯನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳ್ರಿ. ಯಾವುದೇ ಏಕಾದಶಿನೂ ಮಾಡಲಿಕ್ಕಾಗೇ ಇಲ್ಲ ಅಂತನ್ನೋರು ಇದು ಒಂದಾದರೂ ಕಷ್ಟಪಟ್ಟಾದರೂ ಈ ವೈಕುಂಠ ಏಕಾದಶಿಯನ್ನು ಮಾಡಿ ಎಷ್ಟೋ ಮಾಡಿರುವಂಥ ಪೂರ್ವ ಜನ್ಮ ಆಗಿರ್ಬೋದು, ತಿಳಿಯದೆ ಮಾಡಿರುವಂಥ ಎಲ್ಲ ಕರ್ಮಗಳನ್ನು ಕಳೆಯುವಂಥ ಅತ್ಯಂತ ಪುಣ್ಯಕರ ಯೋಗದಲ್ಲಿ ಬಂದಿರುವಂಥ ಈ ಏಕಾದಶಿ ಆಚರಣೆ ಒಂದು ಸಲವಾದರೂ ಮಾಡಿ ನೋಡ್ರಿ. ನಿಮ್ಮ ಜೀವನದಲ್ಲಿ ಎಷ್ಟೋ ನೆಮ್ಮದಿಯನ್ನು ಕೊಡ್ತದೆ. ಬರ್ರಿ, ಮೊದಲೇದಾಗಿ ಯಾವ ದಿನ ಆಚರಣೆ ಮಾಡಬೇಕು, ಏನೇನು ಶುಭ ಯೋಗ ತಿಳಿಸ್ಕೊಡ್ತೀನಿ. ಪಂಚಾಂಗವನ್ನು ಅಧ್ಯಯನ ಮಾಡಿ. ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತೌ ಪೌಷ್ಯಮಾಸೆ ಶುಕ್ಲ ಪಕ್ಷೆ ಧನು ರಾಶಿಯಲ್ಲಿ ರವಿ ಸ್ಥಿತನಿದ್ದಾನೆ. ಆ ದಿನ ಬಂದಂಥ ಶುಕ್ಲ ಪಕ್ಷದಲ್ಲಿ ಬಂದಿರುವಂಥ ಈ ಏಕಾದಶಾತಿಥೋ ಕುಜವಾಸರ ಅಂದರೆ ಭೌಮವಾಸರ ಅಂತ ಕೂಡ ನಾವು ಹೇಳ್ತೀವಿ. ಮಂಗಳವಾರ ದಿವಸ 30ನೇ ತಾರೀಕು ಮಂಗಳವಾರ ಭರಣಿ ನಕ್ಷತ್ರ ಸಿದ್ಧಯೋಗ ವಣಿಕರಣದಲ್ಲಿ ನಾವು ಈ ಅತ್ಯಂತ ಶುಭಕರವಾಗಿರುವಂಥ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ವೈಕುಂಠ ಏಕಾದಶಿ ನಮಗೆ 30ನೇ ತಾರೀಕು ಮಂಗಳವಾರ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆ ದಿನ ವಿಶೇಷವಾಗಿ ಮಂಗಳವಾರಕ್ಕೆ ಭರಣಿ ನಕ್ಷತ್ರ ಸೇರಿದರೆ, ನಾವು ಕೆಲವೊಂದು ನಕ್ಷತ್ರಗಳು, ಕೆಲವು ತಿಥಿಗಳು, ವಾರಗಳು ಈ ರೀತಿಯಾಗಿ ಸೇರಿದಾಗ, ಸಂಯೋಗಗೊಂಡಾಗ ಅಲ್ಲೊಂದು ವಿಶೇಷ ಯೋಗ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಮಂಗಳವಾರ ದಿವಸ ಭರಣಿ ನಕ್ಷತ್ರ ಬಂದರೆ ಅದನ್ನು ಸಿದ್ಧಯೋಗ ಅಂಥೇಳಿ, ಅಂದರೆ ಸಿದ್ಧಿಯನ್ನು ಕೊಡುವಂಥ ಸಿದ್ಧಯೋಗ ಇಲ್ಲಿ ಪ್ರಾಪ್ತಿಯಾಗ್ತದೆ. ಆ ದಿನ ನಮಗೆ ತ್ರಿಪುಷ್ಕರ ಯೋಗ ಕೂಡ ಪ್ರಾಪ್ತಿಯಾಗ್ತಾ ಇದೆ. ವಿಶೇಷ ಯೋಗ ಕೂಡ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಚಂದ್ರ ಮೇಷರಾಶಿಯಲ್ಲಿ ಸ್ಥಿತನಿದ್ದಾನೆ. ಅಂದರೆ ಕುಜ ನಕ್ಷತ್ರದ ಅಧಿಪತಿ ಮಂಗಳನ ರಾಶಿಯಾದಂಥ ಮೇಷರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ. ಅತ್ಯಂತ ಶುಭ ಯೋಗ. ಆ ದಿನ ನಮಗೆ ಏಕಾದಶಿ ತಿಥಿ ವಣಿಕರಣದಲ್ಲಿ ಪ್ರಾಪ್ತಿಯಾಗ್ತಾ ಇದೆ. ಇವೆಲ್ಲವೂ ನಮಗೆ ಅತ್ಯಂತ ಶುಭವನ್ನು ತಂದುಕೊಡುವಂಥದ್ದು. ಆ ದಿನ ವಿಶೇಷವಾಗಿ ಏನೇನು ವಸ್ತುಗಳನ್ನು ಖರೀದಿ ಮಾಡಬಹುದು ಅನ್ನೋದಾದರೆ, ಬಂಗಾರ ಬೆಳ್ಳಿ ವಸ್ತುಗಳನ್ನು ಖರೀದಿ ಮಾಡಿದರೆ ಅತ್ಯಂತ ಶುಭವನ್ನು ತಂದುಕೊಡುವಂಥದ್ದು. ಅಷ್ಟೇ ಅಲ್ಲ, ಈ ಕೆಂಪು ಹವಳ ಅಂತ ಹೇಳ್ತೀವಿ, ಹವಳದ ಸರ ಆಗಿರ್ಬೋದು, ಹವಳದ ಹಾರ ಆಗಿರ್ಬೋದು, ಕಿವಿಯೋಲೆ ಆಗಿರ್ಬೋದು, ಹವಳವನ್ನು ಖರೀದಿ ಮಾಡೋದು ಅತ್ಯಂತ ಶುಭವನ್ನು ತಂದುಕೊಡುವಂಥದ್ದು ಅಂಥೇಳಿ. ಇನ್ನು ಔಷಧಿ ವಸ್ತುಗಳನ್ನು ಖರೀದಿ ಮಾಡಿದರೆ ಆ ದಿನ ಅಂದರೆ ನಿಮಗೆ ಬೇಗ ಒಳ್ಳೆಯ ಫಲವನ್ನು ತಂದುಕೊಡುವಂಥದ್ದು. ಆಪ್ರೇಷನ್ ಅಂಥದ್ದು, ಡಾಕ್ಟರ್ ಹತ್ರ ತೋರಿಸೋದಾಗಿರ್ಬೋದು, ಏನಾದರೂ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ಳೋದಾಗಿರ್ಬೋದು, ಆ ದಿನ ನೀವು ಮಾಡಬಹುದು. ಇನ್ನು ಭರಣಿ ನಕ್ಷತ್ರದಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ಏನಾದರೂ ವಿಷಯಗಳಿದ್ದರೆ, ರಿಜಿಸ್ಟ್ರೇಷನ್ ಇದ್ದರೆ, ಭೂಮಿಗೆ ಸಂಬಂಧಪಟ್ಟಂಥ ಏನಾದರೂ ಖರೀದಿ ಇದ್ದರೆ, ಈ ರೀತಿ ಇದ್ದದ್ದನ್ನು, ಭೂಮಿಯನ್ನು ಖರೀದಿ ಮಾಡೋದು, ಮನೆಯನ್ನು ಖರೀದಿ ಮಾಡೋದು, ಈ ರೀತಿ ಇದ್ದರೆ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ, ಅದನ್ನು ಕೂಡ ನೀವು ಮಾಡ್ಬೋದು. ಸಮಯವನ್ನು ಕೂಡ ನಾನು ಮುಂದೆ ಹೇಳ್ಕೊಡ್ತೀನಿ. ವಸ್ತುಗಳನ್ನ ಖರೀದಿಗೆ ಬಂಗಾರ ಬೆಳ್ಳಿ ಎಲ್ಲದಕ್ಕೂ ಒಳ್ಳೆಯ ಮುಹೂರ್ತ. ಆ ದಿನ ಬಹಳ ಶುಭ ತಿಥಿ ಅಂತ ಹೇಳ್ತೀವಿ. ಅಂದರೆ ಶುದ್ಧ ತಿಥಿ ಇದ್ದಾಗ, ಒಳ್ಳೆಯ ಯೋಗಗಳು ಕೂಡಿದಾಗ ವಿಶೇಷ ಫಲವನ್ನು ನಮಗೆ ತಂದು ಕೊಡ್ತದೆ. ತ್ರಿಪುಷ್ಕರ ಯೋಗ ಅತ್ಯಂತ ಶುಭ ಯೋಗ ಅಂತ ಹೇಳಿ. ಆ ದಿನ ಆದಷ್ಟು ಎಷ್ಟು ಒಳ್ಳೆಯ ಕೆಲಸಗಳನ್ನು ನೀವು ಮಾಡ್ತೀರೋ ನಿಮ್ಮ ಜೀವನದಲ್ಲಿ ಅಷ್ಟು ಎತ್ತರಕ್ಕೆ ಬೆಳವಣಿಗೆಯನ್ನು ಹೊಂದುತ್ತೀರಿ. ಅದು
ತ್ರಿಪುಷ್ಕರ ಯೋಗ ನಿಮ್ಮ ಜೀವನದಲ್ಲಿ ಪದೇ ಪದೇ ಪದೇಯಾಗಿ ಒಳ್ಳೆಯದು ಆಕ್ಕೋತ ಹೋಗ್ತದೆ. ಅದಕ್ಕಾಗಿ ಇದೊಂದು ತ್ರಿಪುಷ್ಕರ ಯೋಗದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಳ್ಬೇಕು, ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬೇಕು, ಶುಭ ಒಂದು ಕೆಲಸಗಳನ್ನು ಮಾಡಿದರೆ ಅವೆಲ್ಲವೂ ನಮ್ಮ ಜೀವನದಲ್ಲಿ ಶುಭವನ್ನು ತಂದು ಕೊಡುವಂಥದ್ದು. ಆ ದಿನ 30ನೇ ತಾರೀಕು ಮಂಗಳವಾರ ದಿವಸ. ಈಗ ಮುಂದೆ ಸಮಯವನ್ನು ಹೇಳ್ತೀನಿ, ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಯಾವ ಸಮಯದಲ್ಲಿ ನೀವು ವಸ್ತುಗಳನ್ನು ಖರೀದಿ ಆಗಿರ್ಬೋದು. ಪೂಜಾ ಸಮಯ ಮುಖ್ಯವಾಗಿ ನಮಗೆ ವೈಕುಂಠ ಏಕಾದಶಿ ದಿವಸ ಭಗವಂತನ ಪೂಜೆಯನ್ನು ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿರಿ. ಆ ದಿನ ಅಷ್ಟು ತ್ರಿಪುಷ್ಕರ ಅಂದರೆ ಅಷ್ಟೊಂದು ಫಲಗಳನ್ನು ನಿಮಗೆ ತಂದು ಕೊಡುವಂಥದ್ದು. ವೈಕುಂಠ ಸಾಕ್ಷಾತ್ ಭಗವಂತನೇ ಉತ್ತರ ಬಾಗಿಲಿನಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾನಂತೆ ಆ ದಿನ. ಅದಕ್ಕೆ ಮುಂದೆ ಒಂದು ಕಥೆ ಅದ. ಯಾಕೆ ಆ ದಿನ ನಮಗೆ ಉತ್ತರದ ಬಾಗಿಲು ತೆಗೆದಿರ್ತದೆ ಎಲ್ಲವೂ ಪೂರ್ಣ ವಿವರವಾಗಿ ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲು ಸಮಯವನ್ನು ಹೇಳ್ತೀನಿ. ಪೂಜೆಗೆ ಮೊದಲು ಬೇಕಾಗಿರೋದು ಸಮಯ. ಯಾಕಂದರೆ ಯಾವ ಸಮಯದಲ್ಲಿ ನಾವು ಒಳ್ಳೆಯ ಸಮಯದಲ್ಲಿ ಮಾಡಿದಂಥ ಕೆಲಸಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತದೆ. ಅದಕ್ಕಾಗಿ ನಿಮಗೆ ಸಮಯವನ್ನು ಕೂಡ ನಾನು ಕೊಟ್ಬಿಡ್ತೀನಿ. ಪೂಜಾ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಈ ವೈಕುಂಠ ಏಕಾದಶಿಗೆ ಶಾಸ್ತ್ರದಲ್ಲಿ ಪುತ್ರದ ಏಕಾದಶಿ ಅಂತಲೇ ಕರೀತಾರೆ. ಈ ಮಂಗಳವಾರ ದಿವಸ ಆ ದಿನ ನಮಗೆ ಸಮಯವನ್ನು ಅಂದರೆ ಪೂಜೆಗೆ ಸಮಯವನ್ನು ಮೊದಲು ಕೊಡ್ತೀನಿ. ಪೂಜಾ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಆ ದಿನ ಪ್ರತಿಯೊಬ್ಬರು ಭಗವಂತನ ಪೂಜೆಯನ್ನು ಮಾಡಿರಿ. ಯಥಾಶಕ್ತಿ ಉಪವಾಸ ಮಾಡಿರಿ. ಮೊದಲೇದಾಗಿ ಧನುರ್ಮಾಸದಲ್ಲಿ ಈ ಬ್ರಾಹ್ಮಿ ಮುಹೂರ್ತದ ಪೂಜೆ ಅತ್ಯಂತ ಶುಭವನ್ನು ತಂದುಕೊಡೋದು, ಪೂರ್ಣ ಫಲವನ್ನು ಪ್ರಾಪ್ತಿಯಾಗುವಂಥದ್ದು ಅಂಥೇಳಿ ಬೆಳಗ್ಗೆ 5:10 6:20 ನಮಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ. ಈ ಸಮಯದಲ್ಲಿ ಮಾಡಿದಂಥ ಪೂಜೆ ಅತ್ಯಂತ ಶುಭವನ್ನು ತಂದು ಕೊಡುವಂಥದ್ದು. ಈ ಸಮಯ ನಮಗೆ ನೋಟ್ ಮಾಡಿ ಇಟ್ಕೊಳ್ರಿ, ಬೆಳಗಿನ ಸಮಯ. ಇನ್ನು ಅಷ್ಟು ಬೇಗ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಮುಂಜಾನೆ ನಮಗೆ ಅಷ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಇನ್ನೂ ಒಂದು ಮುಹೂರ್ತವನ್ನು ಕೊಡ್ತೀನಿ. 9:40 11:28 ಇದು ಮೀನ ಲಗ್ನ ಪ್ರಾಪ್ತಿಯಾಗಬೇಕು. ಲಗ್ನಕ್ಕೆ ಅಧಿಪತಿ ಗುರು ಅಂತ ಹೇಳ್ತೇವೆ. ಗುರು ಈಗಾಗಲೇ ಗುರುಗ್ರಹದ ಅಧಿಪತ್ಯದಲ್ಲಿರುವಂಥ ಧನು ರಾಶಿಗೆ ರವಿ ಪ್ರವೇಶ ಆಗ್ಯದ. ಈ ಸಮಯ ಕೂಡ ನಮಗೆ ಅತ್ಯಂತ ಶುಭವನ್ನು ತಂದುಕೊಡುವಂಥದ್ದು. ಇನ್ನು ವಿಶೇಷ ವಸ್ತುಗಳನ್ನು ಖರೀದಿ ಆಗಿರ್ಬೋದು, ಭೂಮಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ವಸ್ತುಗಳ ಖರೀದಿಗಾಗಿರ್ಬೋದು, ವಿಶೇಷ ಕಾಲ ಅಂತ ಹೇಳ್ತೀವಿ, ಅಮೃತ ಕಾಲ ಅಂಥೇಳಿ ಆ ದಿನ ನಮಗೆ ಏರ್ಪಡ್ತಾ ಇದೆ. ಆ ಅಮೃತ ಕಾಲ 11:35 ಮಧ್ಯಾಹ್ನ 1:05. ಆ ಸಮಯದಲ್ಲಿ ನೀವು ಎಲ್ಲ ವಸ್ತುಗಳನ್ನು ಖರೀದಿ ಆಗಿರ್ಬೋದು, ಭೂಮಿ ಪೂಜೆಗಳಂತ ಏನಾದರೂ ಪೂಜೆಯನ್ನು ಮಾಡೋದಾಗಿರ್ಬೋದು ಆ ಸಮಯದಲ್ಲಿ ಮಾಡ್ಬೋದು. ಭೂಮಿ ಖರೀದಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ವಸ್ತುಗಳ ಖರೀದಿ ಆಗಿರ್ಬೋದು ಮಾಡ್ಬೋದು. ಇನ್ನು ರಾಹುಕಾಲ ಮಧ್ಯಾಹ್ನ 3:17 4:43 ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿರ್ತದೆ. ಈ ಸಮಯದಲ್ಲಿ ನಾವು ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ತೊಂದರೆ ಏನೂ ಇಲ್ಲ. ರಾಹುಕಾಲದಲ್ಲಿ ಮಾಡಲೇಬೇಕಾಗಿದ್ದು ಅಂದರೆ ಭಗವಂತನ ನಾಮಸ್ಮರಣೆ. ಆ ಸಮಯದಲ್ಲಿ ಮಾಡಿದರೆ ಇನ್ನೂ ವಿಶೇಷ ಫಲ ನಮಗೆ ಪ್ರಾಪ್ತಿಯಾಗ್ತದೆ ಅಂಥೇಳಿ. ಇನ್ನು ವೈಕುಂಠ ಏಕಾದಶಿ ದಿವಸ ವಿಶೇಷವಾದ ಪೂಜಾ ಸಂಕಲ್ಪ, ಪೂಜಾ ವಿಧಾನವನ್ನು ಹೇಳ್ಕೊಡ್ತೀನಿ. ಒಂದು ವಿಶೇಷವಾದ ಕಥೆಯನ್ನು ಹೇಳ್ಕೊಡ್ತೀನಿ. ಒಂದು ಶ್ಲೋಕ ಅದ. ಆ ಶ್ಲೋಕದಿಂದ ಭಗವಂತನ ಆರಾಧನೆಯನ್ನು ಮಾಡಿರಿ. ಮನೆಯಲ್ಲಿರುವಂಥ ಸಮಸ್ತ ಕಷ್ಟಗಳೆಲ್ಲವೂ ದೂರ ಆಗ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಪೂಜಾ ವಿಧಾನ ಸಂಕಲ್ಪ ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಪೂಜೆಯನ್ನು ಮಾಡಿರಿ. ವಿಶೇಷ ರಂಗೋಲಿ ಕೂಡ ಹೇಳ್ಕೊಡ್ತೀನಿ. ವೈಕುಂಠ ಏಕಾದಶಿ ದಿನ ಹಾಕುವಂಥ ರಂಗೋಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.